ಮಾಂತೇಶ್ ಸರ್ ನಮಸ್ಕಾರ. ಸರ್ ನಮಸ್ತೆ. ಹೇಗಿದ್ದೀರಾ? ಗುಡ್ ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ಎಸ್. ಚೆನ್ನಾಗಿದ್ದೀನಿ. ಮೊದಲಿಗೆ ಮಾರ್ಕ್ ಒಂದು ಬ್ಲಾಕ್ ಬಸ್ಟರ್ ಆಯಿತು. ಕಂಗ್ರ್ಯಾಚುಲೇಷನ್ಸ್ ಸರ್ ಅದಕ್ಕೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ ನಟರ ಸಿನಿಮಾಗಳಲ್ಲಿ ಪ್ರತಿಯೊಂದು ಸಿನಿಮಾಗಳಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದೀರಾ. ಎಸ್ ಸರ್. ಹೆಂಗೆ ಅನಿಸ್ತಿದೆ ಈ ಜರ್ನಿ? ಇಲ್ಲ ಸರ್, ನಿಜವಾಗ್ಲೂ ಭಾಳ ಖುಷಿ ಆಗ್ತಾ ಇದೆ. ಹೇಳ್ಬೇಕಂದ್ರೆ ನಾನೊಬ್ಬ ಲಕ್ಕಿ ಪರ್ಸನ್ ಅಂತಲೇ ಹೇಳ್ಬೋದು. ಅತಿ ಕಡಿಮೆ ಅವಧಿಯಲ್ಲಿ ಒಳ್ಳೊಳ್ಳೆ ಪಾತ್ರಗಳು ನನಗೆ ಸಿಕ್ಕು ಹೌದು. ಇವತ್ತು ಎಲ್ಲರ ಹತ್ರ ರೀಚ್ ಆಗೋ ಮಟ್ಟಕ್ಕೆ ಬೆಳೆದಿದ್ದೀನಿ. ಆ ಒಂದು ಅವಕಾಶಗಳು ಸಿಕ್ಕಿದೆಯಲ್ಲ, ಅದು ಬಹಳ ಅಂದರೆ ಭಾಳ ಖುಷಿ. ಒಂದೊಂದು ಸಾರಿ ಅದು ಕನಸೋ ನನಸೋ ಅಂತ ನಾನೇ ಡೌಟ್ ಪಡ್ತಾ ಇರ್ತೀನಿ. ಸೊ ಹಾಗಾಗಿ ಎಸ್. ಈಗ ಲ್ಯಾಂಡ್ ಲಾರ್ಡ್ ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಎಸ್. ಅದರಲ್ಲೂ ಒಂದು ಪಾತ್ರ ಮಾಡಿದ್ದೀರಾ. ಯಾವ ಥರದ ಪಾತ್ರ ಇರುತ್ತೆ? ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಒಂದು ಕುರಿಲಿಂಗ ಅನ್ನೋ ಒಂದು ಪಾತ್ರ ನಾನು ಪ್ಲೇ ಮಾಡಿದ್ದೀನಿ. ಸೊ Okay. ಈ ಸಿನಿಮಾದಲ್ಲಿ ಏನು ನಾನು ಹೇಳಕ್ಕೆ ಬರೋದಂದರೆ, ನನ್ನ ಪಾತ್ರದ ಬಗ್ಗೆ ಒಂದು ಎಂಟರ್ಟೈನ್ಮೆಂಟ್ ಜೊತೆಗೆ ಹೋಗೋ ಪಾತ್ರದಲ್ಲಿ ಒಂದಿಷ್ಟು ಎಮೋಷನ್ಗಳು ಬರುತ್ತೆ. ಸೊ ಆ ಥರದ್ದೊಂದು ಶೇಡ್ ಇರೋ ಪಾತ್ರ. ಶಿಶಿರು ನಾನು ಒಟ್ಟಿಗೆ ಇರ್ತೀವಿ, ನಾವಿಬ್ಬರು ಫ್ರೆಂಡ್ಸ್ ಈ ಸಿನಿಮಾದಲ್ಲಿ. ಅವನ ಜೊತೆಗೆ ಒಂದು ತರಲೆ, ತಮಾಷೆ, ತುಂಟತನ, ಫ್ರೆಂಡ್ಸ್ ಅಂದರೆ ಗೊತ್ತಲ್ಲ, ಹೌದು. ಅದೆಲ್ಲ ಇರುತ್ತೆ. ಜೊತೆಗೆ ಒಂದು ಲವ್ ಇರುತ್ತೆ. ಆ ಲವ್ವಲ್ಲಿ ನಾನು ಭಾಗಿಯಾಗಿರ್ತೀನಿ. ಅಲ್ಲೂ ಒಂದಿಷ್ಟು ಫನ್ಗಳು ನಡೆಯುತ್ತೆ. ಜೊತೆಗೆ ಹೋಲ್ ಕಂಟೆಂಟ್ ಜೊತೆಗೆ ಆ ಕಂಟೆಂಟಲ್ಲಿ ನಾನು ಭಾಗಿಯಾಗ್ತಾನೆ ಹೋಗ್ತೀನಿ ಸಿನಿಮಾದಲ್ಲಿ. ಈ ಥರ ಇರುತ್ತೆ. ಎಸ್. ಜಡೇಶ್ ಸರ್ ಬರವಣಿಗೆಗೆ ತುಂಬ ಜನ ಆ, ಒತ್ತು ಕೊಡ್ತಾರೆ. ಅವರು ಬರವಣಿಗೆ ಒತ್ತು ಕೊಡೋದನ್ನು ತುಂಬ ಜನ ಇಷ್ಟಪಡ್ತಾರೆ. ಎಸ್. ಸೊ ಅದು ನೀವು ಕೂಡ ಅವರ ಹಿಂದಿನ ಸಿನಿಮಾದಲ್ಲಿ ವರ್ಕ್ ಮಾಡಿದ್ರಿ, ಗುರು ಶಿಷ್ಯರು. ಎಸ್ ಸರ್. ಸೊ ಗುರು ಶಿಷ್ಯರ ನಂತರ ಮತ್ತೆ ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಿದ್ದೀರಾ. ಹ್ಞೂ. ಏನು ಡಿಫ್ರೆನ್ಸ್ ಇತ್ತು ಗುರು ಶಿಷ್ಯರಿಗೂ ಇಲ್ಲ ಇದಕ್ಕೂ? ಸರ್, ಎಷ್ಟೋ ಜನ ಕಲಾವಿದರಿಗೆ ಕಲಾವಿದರು ಅಂದ್ಕೊಳ್ತಿರ್ತಾರೆ, ನಾನು ಈ ಥರದ ನಿರ್ದೇಶಕರ ಜೊತೆ ನಾನು ಕೆಲಸ ಮಾಡಬೇಕು, ಹೌದು. ಇಂಥ ಬರಹಗಾರನ ಜೊತೆಗೆ ನಾನು ಕೆಲಸ ಮಾಡಬೇಕು ಅಂತ ಎಷ್ಟೋ ಅಂದ್ಕೊಳ್ತಿದ್ರೆ, ಹೌದು. ನನ್ನ ಲಕ್ ಚೆನ್ನಾಗಿದೆ, ನನಗೆ ಬ್ಯಾಕ್ ಟು ಬ್ಯಾಕ್ ಅವ್ರ ಜೊತೆಗೆ ಕೆಲಸ ಸಿಗ್ತಾ ಹೌದು. ಇದೆ. ಯಾಕಂದರೆ ಅವ್ರ ಬರವಣಿಗೆಗೆ ಒನ್ ಆಫ್ ದಿ ಫ್ಯಾನ್ ಕೂಡ ನಾನು. ಯಾಕಂದರೆ ಗುರು ಶಿಷ್ಯರಲ್ಲಿ ಕೆಲಸ ಮಾಡೋದ್ರಿಂದ ಗೊತ್ತು ಅದರ ಅವ್ರ ಬರವಣಿಗೆ ಡೆಪ್ತ್ ಎಷ್ಟಿರುತ್ತೆ, ಹೌದು. ಪಾತ್ರಗಳ ಡಿಸೈನ್ ಹೆಂಗಿರುತ್ತೆ, ಅವರು ಹೇಳೋಕೆ ಹೋಗೋ ವಿಷಯನ ಹೆಂಗೆ ಎತ್ಕೊಳ್ತಾರೆ, ಅದನ್ನು ಪಿಕ್ ಮಾಡೋ ವಿಷಯ ಎಷ್ಟು ದೊಡ್ಡದಾಗಿರುತ್ತೆ, ಅದೆಲ್ಲನೂ ನಾನು ಹತ್ತಿರದಿಂದ ನೋಡಿರೋದ್ರಿಂದ ನನಗೆ ಭಾಳ ಖುಷಿ ಅವ್ರ ಜೊತೆ ಕೆಲಸ ಮಾಡೋಕ್ಕೆ. ಎಸ್. ಇನ್ನು ದುನಿಯಾ ವಿಜಯ್ ಸರ್ ಇದ್ದಾರೆ. ಸೊ ಅವ್ರ ಜೊತೆ ಸೀನ್ಸ್ಗಳೆಲ್ಲ ಹೇಗಿತ್ತು? ಏನಾದರೂ ಸೀನ್ಸ್ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ? ಅಲ್ಲ ಸರ್, ನಾನು ಅದೇ ಈಗ ವಿಜಯ್ ಸರ್ನ ನಾವು ನೋಡ್ಕೊಂಡು ಬೆಳ್ಕೊಂಡು ಹೌದು. ಬಂದವರು. ಆ್ಯಕ್ಚುಲಿ ಅವ್ರ ಜೊತೆ ಅವಕಾಶ ಸಿಕ್ಕಿರೋದೇ ಭಾಳ ಖುಷಿ. ಹೌದು. ಯಾಕೆಂದರೆ ಅವ್ರದ್ದು ದುನಿಯಾ ಅನ್ನೋ ಸಿನಿಮಾ ರಿಲೀಸ್ ಆದಾಗ ಐ ಥಿಂಕ್ ನಾನು 10th ಸ್ಟ್ಯಾಂಡರ್ಡೋ 8th ಸ್ಟ್ಯಾಂಡರ್ಡ್ ಇದ್ದೆ ಅನಿಸುತ್ತೆ. ಸೊ ಅಲ್ಲಿ ಅಂಥವ್ರು ಅವಾಗ ಸ್ಟಾರ್ ಆದವರು ಇವಾಗ ಇಲ್ಲಿ ಸೂಪರ್ ಸ್ಟಾರಾಗಿ ನಿಂತಿದ್ದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಅವ್ರ ಜೊತೆ ಅವಕಾಶ ಸಿಕ್ಕಿದ್ದೆ ಹೆಚ್ಚು. ಆಮೇಲೆ ಅವರು ಸೆಟ್ಟಲ್ಲಿ ಇರ್ತಿದ್ದಂಥ ರೀತಿ ಭಾಳ ಖುಷಿ ಕೊಡುತ್ತೆ. ಏನು ಅಷ್ಟು ಸೂಪರ್ ಸ್ಟಾರ್ ಆದರೂ ಇಷ್ಟು ಸಿಂಪಲ್ಲಾಗಿ ಎಲ್ಲರ ಜೊತೆಗೆ ಬೆರೆತುಕೊಂಡು, ಈಗ ಎಕ್ಸಾಂಪಲ್ ಥಿಯೇಟ್ರವರು ಸುಮಾರು ಜನ ಇದ್ದೀವಿ ಈ ಸಿನಿಮಾದಲ್ಲಿ. ಅವ್ರ ಸೀಕ್ವೆನ್ಸ್ ಇಲ್ಲ ಅಂದರೆ ಅವ್ರನ್ನೆಲ್ಲರನ್ನೂ ಕರೆದು ಎಲ್ರಿಗೂ ಚೇರ್ ಹಾಕ್ಸಿ ಕೂರಿಸಿ, ನಮ್ಮಲ್ಲಿ ಮಹಾದೇವ್ ಅಂತ ಒಬ್ಬ ವ್ಯಕ್ತಿ ಇರ್ತಾರೆ, ಅವರು ಸಖತ್ತು ಹಾಡ್ತಾರೆ, ಜನಪದ ಗೀತೆಗಳು, ಭಾವಗೀತೆಗಳು, ಈ ಥರದ ಸಾಂಗ್ಗಳು ಹಾಡ್ತಾರೆ. ಎಲ್ಲರನ್ನೂ ಕೂರಿಸಿ ಅವರು ಹಾಡ್ತಾರೆ ಒಂದಿಷ್ಟು. ವಿಜಯ್ ಸರ್ ಕೂತು ಎಂಜಾಯ್ ಮಾಡ್ತಾರೆ. ಅವ್ರಿಗೆ ನೋಡಿ, ಅವರು ಶಾರ್ಟ್ ಆದ ತಕ್ಷಣ ಕ್ಯಾರವನ್ಗೆ ಹೋಗಿ ಆರಾಮಾಗಿ ರೆಸ್ಟ್ ಮಾಡ್ಬೋದು. ಬಟ್ ಹಂಗೆ ಮಾಡ್ತಿರಲಿಲ್ಲ. ಎಲ್ಲ ಕಲಾವಿದರನ್ನು ಸೇರಿಸಿ ಅವ್ರ ಬಗ್ಗೆ ವಿಚಾರಿಸ್ಕೊಂಡು, ನೀವು ಯಾವ ನಾಟಕ ಮಾಡ್ತಿದ್ರಿ, ನೀವೆಲ್ಲ ಎಲ್ಲೆಲ್ಲಿ ಕೆಲಸ ಮಾಡಿದರೆ ಎಲ್ಲ ವಿಚಾರಿಸ್ಕೊಳ್ಳೋರು. ಸೊ ಆ ಒಂದು ಸಿಂಪ್ಲಿಸಿಟಿ ಭಾಳ ಇಷ್ಟ ಆಗುತ್ತೆ. ಯಾವ ಥರ ಇರೋದು ಅವ್ರ ಜೊತೆ ಸೀನ್ಗಳು ಯಾವುದಾದ್ರೂ ಆನ್ ಸ್ಕ್ರೀನ್? ಆನ್ ಸ್ಕ್ರೀನ್ ಅಂದರೆ ಈಗ ನಮಗೊಂದಿಷ್ಟು ಸೀಕ್ವೆನ್ಸ್ ನಡೆಯುತ್ತೆ ಹಳ್ಳೀಲಿ. ಓಕೆ. ಈಗ ಟ್ರೈಲರ್ ರಿಲೀಸ್ ಆದಮೇಲೆ ಹೇಳ್ತೀನಿ ಅದನ್ನ. ಸೊ ಆ ಸೀಕ್ವೆನ್ಸಲ್ಲಿ ಒಂದು ಇಷ್ಟು ಯಾಕಂದರೆ ಊರಿನ ಹಿರಿಕರು ಅವರೆಲ್ಲ, ಹೌದು. ನಾವೆಲ್ಲ ತರಲೆ ತಮಾಷೆ ಮಾಡ್ಕೊಂಡಿದ್ರು. ಅವ್ರು ಬಂದರೆ ಸಾಕು ಓಡ್ ಹೋಗ್ತಾನೇ ಇರ್ತೀವಿ. ಬಟ್ ಒಂದಿಷ್ಟು ಬ್ಲಾಕ್ಗಳಲ್ಲಿ ಜೊತೆಲೇ ಇರ್ತೀವಿ. ಹಿಂಗಾಗಿ ಹೇಳೋಕ್ಕಾಗ್ತಾ ಇಲ್ಲ, ರೈಟ್ಸ್ ಇಲ್ಲ ಹೇಳೋಕ್ಕೆ. ಸೊ ಹಿಂಗಾಗಿ ಎಸ್. ರಾಜ್ ಬಿ ಶೆಟ್ಟಿ ಅವರು ಕೂಡ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರ ಮಾಡಿದ್ದಾರೆ. ನೆಗೆಟಿವ್ ಶೇಡಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಅವರು ಸಿನಿಮಾಗೆ ಬಂದಿರೋದು ಸಿನಿಮಾಗೆ ದೊಡ್ಡ ಬಲ ಬಂದಂಗೆ. ಸೊ ಅವ್ರ ಜೊತೆ ಸೀಕ್ವೆನ್ಸ್ಗಳೆಲ್ಲ ಹೇಗಿತ್ತು? ನೀವು ಅವ್ರನ್ನ, ಬಿಕಾಸ್ ಅವ್ರನ್ನ ಈ ಅವತಾರದಲ್ಲಿ ಡೆಫಿನೆಟ್ಲಿ ನೀವು ನೋಡಿರಲ್ಲ. ಚಾನ್ಸೇ ಇಲ್ಲ. ನೋಡಿದಾಗ ಹೆಂಗ್ ಅನಿಸ್ತು? ಏನು ಅಲ್ಲ ಸರ್, ಅವರು ನಾರ್ಮಲ್ಲು ಕಟ್ ಅಂತ ಅಂದರೆ ಸಾಕು, ರಾಜ್ ಬಿ ಶೆಟ್ಟಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋಕ್ಕೆ ಭಾರಿ ಖುಷಿ, ಎಂಜಾಯ್ ಆಗುತ್ತೆ. ಯಾಕಂದರೆ ಅವ್ರ ಜೊತೆ ಡಿಸ್ಕಸ್ ಮಾಡೋಕ್ಕೆ ಅಷ್ಟು ವಿಷಯಗಳಿರುತ್ತೆ, ಅಷ್ಟು ನಾಲೆಜಬಲ್ ಪರ್ಸನ್ ಅವರು. ಅದೇ ಆ್ಯಕ್ಷನ್ ಅಂದರೆ ಸಾಕು, ಅವರು
ಪವರ್ಫುಲ್ಲು ಡೈಲಾಗ್ಸು, ಅವರು ಅಗ್ರೆಸಿವ್ನೆಸ್ಸು ನೋಡ್ಬಿಟ್ರೆ ಅವ್ರ ಹತ್ರಕ್ಕೆ ಹೋಗೋಕ್ಕೂ ಭಯ. ಅಷ್ಟು ವೈಲೆನ್ಸ್ ವ್ಯಕ್ತಿ ಅವರು. ಈ ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಸರ್ ಆಗಿರ್ಬೋದು, ವಿಜಯ್ ಸರ್ ಆಗಿರ್ಬೋದು, ಇವರಿಬ್ಬರ ಮಧ್ಯೆ ನಡೆಯೋ ಕಾಳಗ ಇದೆ ನೋಡ, ಆ ಕಾಳಗ ನೋಡೋಕ್ಕೆ 2 ಕಣ್ಣು ಸಾಲದು. ಅಂದ್ರೆ ರಾಜ್ಬಿ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ಖಂಡಿತ ಭಯ ಬೆಳೆಸ್ತಾರೆ 100%, ಅದ್ರಲ್ಲಿ ನೋ ಡೌಟ್. ಅವ್ರ ಕ್ಯಾರೆಕ್ಟರೈಸೇಷನ್ ಡಿಸೈನೇ ಹಂಗಿದೆ. ಸೊ ಅಷ್ಟು ರೇಂಜಲ್ಲಿ ಕ್ಯಾರಿ ಮಾಡಿದ್ದಾರೆ. ವಿಜಯ್ ಸರ್ ಅಷ್ಟೇನೆ. ನಾನು ಆವಾಗಲೇ ಯಾರ ಜೊತೆಗೂ ಮಾತಾಡುವಾಗ ಹೇಳ್ತಿದ್ದೆ, ವಿಜಯ್ ಸರ್ ಕೆರಿಯರಲ್ಲಿ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ಲ್ಯಾಂಡ್ ಲಾರ್ಡ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ. ಯಾಕಂದರೆ ಅಷ್ಟು ಅದ್ಭುತವಾಗಿ ಕತೆ ಇದೆ, ಸಿನಿಮಾ ಅಷ್ಟು ನೀಟಾಗಿ ಬಂದಿದೆ. ಹಾಗೆ ಡೈರೆಕ್ಟ್ರು ಕೂಡ ಅಷ್ಟು ಜವಾಬ್ದಾರಿಯಿಂದ ಈ ಮಗುನ ಬೆಳೆಸಿದ್ದಾರೆ. ಸೊ ಲ್ಯಾಂಡ್ ಲಾರ್ಡ್ ಅನ್ನೋ ಮಗು ಜಡೇಶು ಆ ಮಗುನ ಅದ್ಭುತವಾಗಿ ಎಲ್ಲ ಭಾವನೆಗಳನ್ನು ಕಲಿಸ್ಕೊಟ್ಟು ಈ ಮಗುನ ಬೆಳೆಸಿದ್ದಾನೆ. ಆ ಮಗು ಜನವರಿ 23ಕ್ಕೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಆ ಮಗುನ ನೋಡಿ, ಇದು ಮಣ್ಣಿನ ಕತೆ, ನಮ್ಮ ಕನ್ನಡದ ಸಿನಿಮಾ ಅಂತ ಪ್ರೌಡಾಗಿ ಎಲ್ರಿಗೂ ಹೇಳ್ಕೋಬೋದು ನಾವು. ಇದು ಯಾವ ಕಾಲಘಟ್ಟದ್ದು ಎಕ್ಸಾಕ್ಟ್ ಆಗಿ? 80s 90s ನಡೆಯುವಂಥ ಕತೆ. ಎಸ್, ಓಕೆ. ಸೊ ದುನಿಯಾ ವಿಜಯ್ ಸರ್ ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಬ್ಲಾಕ್ ಬಸ್ಟರ್ ಹೊಡಿತಿದ್ದಾರೆ, ಆಸ್ ಎ ಡೈರೆಕ್ಟರ್ ಆಗಿ, ಆಸ್ ಎ ಹೀರೋ ಆಗಿ. ಎರಡರಲ್ಲೂ ಕೂಡ ಜಡೇಶ್ ಅವರು ಕೂಡ ಬ್ಲಾಕ್ ಬಸ್ಟರ್ ಸಿನಿಮಾ ಮುಖಾಂತರ ಬಂದಿದ್ದಾರೆ. ಸೊ ಈಗ ಅವರಿಬ್ಬರ ಕಾಂಬಿನೇಷನ್ ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ತುಂಬಾನೇ ಜಾಸ್ತಿ ಇದೆ, ತುಂಬಾ ಹೈ ಇದೆ. ಅವರು ಇರೋದ್ರಿಂದ ಇನ್ನೂ ಒಂದ್ ಮಟ್ಟಕ್ಕೆ ಎಕ್ಸ್ಪೆಕ್ಟೇಷನ್ಸ್ ರೈಸ್ ಆಗಿದೆ. ಇಷ್ಟು ಎಕ್ಸ್ಪೆಕ್ಟೇಷನ್ಸ್ ಮಧ್ಯೆ ಸಿನಿಮಾ 23ಕ್ಕೆ ರಿಲೀಸ್ ಆಗ್ತಿದೆ. ನೀವ್ ಹೇಳ್ಬಿಡಿ ಆಡಿಯನ್ಸ್ಗೆ, ಅವರು ತುಂಬಾ ಹೈ ಎಕ್ಸ್ಪೆಕ್ಟೇಷನ್ ನಲ್ಲಿ ಇದ್ದಾರೆ. ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕು, ಏನ್ ಎಕ್ಸ್ಪೆಕ್ಟ್ ಮಾಡಬಾರ್ದು? ಅಲ್ಲ, ನಾನು ಹೇಳೋದು ಅವ್ರ ಎಕ್ಸ್ಪೆಕ್ಟೇಷನ್ಗೆ ಮೋಸ ಇಲ್ಲ. ಫಸ್ಟ್ ಥಿಂಗು ನಾನು ಹೇಳಿದೆ, ರಾಜ್ಬಿ ಶೆಟ್ಟಿ ಸರ್ದು, ದುನಿಯಾ ವಿಜಯ್ ಸರ್ದು ಆ ಕಾಳಗ ನೋಡೋಕ್ಕೆ ಚಂದ. ಅಂದರೆ 2 ಕಣ್ಣು ಸಾಲದು, ಅಷ್ಟು ಬ್ಯೂಟಿಫುಲ್ ಆಗಿ ಅದನ್ನ ಹೇಳ್ತಾ ಅಷ್ಟು ಮಜಾ ಕೊಡ್ತಾರೆ ನಿಮಗೆ. ಆಮೇಲೆ ಕಂಪ್ಲೀಟ್ಲಿ ಫ್ಯಾಮಿಲಿ ಕೂತು ನೋಡುವಂಥ ಸಿನಿಮಾ. ಜೊತೆಗೆ ನಿಮ್ಮ ಒಳಗಡೆ, ನಿಮ್ಮ ಸುತ್ತಲೂ, ನಿಮ್ಮ ಹಳ್ಳಿಲಿ ನಡೆದಿರುವಂಥ ಕತೆ ಇದು. ನಮ್ಮ ಮಣ್ಣಿನ ಕತೆ, ನಮ್ಮ ಕನ್ನಡದ ಕತೆ, ನಮ್ಮ ಸಿನಿಮಾ ಇದು. ಯಾವುದೇ ಕಾರಣಕ್ಕೂ ಕೊಟ್ಟಿರೋ ದುಡ್ಡಿಗೆ ಮೋಸ ಇಲ್ಲ. ಪಕ್ಕ ಪೈಸಾ ವಸೂಲ್ ಸಿನಿಮಾ ಇದಾಗುತ್ತೆ. ಯಾಕಂದರೆ ಈಗ ಬಿಟ್ಟಿರೋ ಗ್ಲಿಮ್ಸ್ಗಳು ನೋಡಿದ್ದೀರಾ, ಜೊತೆಗೆ ಸಾಂಗ್ಗಳು ನೋಡಿದ್ದೀರಾ. ಈಗ ಆಲ್ರೆಡಿ ಸಿನಿಮಾದ ಹೈಪ್ ದೊಡ್ಡ ಮಟ್ಟಕ್ಕೆ ಹೋಗಿದೆ. ಬಟ್ ಅದನ್ನು ಮೀರಿ ಸಿನಿಮಾದಲ್ಲಿ ಪ್ರತಿ ಒಂದು ಹಂತದಲ್ಲೂ ನಿಮಗೆ ಮೈ ಜುಮ್ ಅನಿಸೋ ಸೀಕ್ವೆನ್ಸು ತುಂಬ ಇದೆ. ಆ ಒಂದು ವಿಷಯಗಳನ್ನ ಹೇಳ್ತಾ ಒಂದಿಷ್ಟು ಥ್ರಿಲ್ಗಳನ್ನ ಕೊಟ್ಕೊಂಡು ಹೋಗ್ತಾರೆ. ಅದು ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಈ ಎಲ್ಲ ಕಾರಣಗಳಿಂದ ಜನವರಿ 23ಕ್ಕೆ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ನೋಡಿ ಹರಿಸಿ ಆಶೀರ್ವದಿಸಿ ಸಪೋರ್ಟ್ ಮಾಡಬೇಕು. ಜೊತೆಗೆ ನೀವು ಈ ಸಿನಿಮಾ ನೋಡಿಕೊಂಡು ಎದ್ದು ಬರಬೇಕಾದಾಗ ಒಂದು ಪ್ರೌಡ್ ಫೀಲಲ್ಲಿ ಆಚೆ ಬರ್ತೀರಾ. ಇವತ್ತೊಂದು ಒಳ್ಳೆ ಸಿನಿಮಾ ನೋಡಿದೆ ಗುರು, ನಿನಗೂ ಟೈಮ್ ಇದ್ದರೆ ಹೋಗಿ ನೋಡು, ಒಳ್ಳೆ ಸಿನಿಮಾ ಅಂತಲೇ ರೆಫರ್ ಮಾಡ್ತೀರಾ. ಎಸ್, ಸೋ ನೈಸ್. ನಿಮಗೂ ಕೂಡ ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ ಅಂತ ನಾವು ಕೂಡ ಭಾವಿಸ್ತಿದ್ದೀವಿ. ಒಂದು ದೊಡ್ಡ ಸಕ್ಸಸ್ ನಿಮ್ಮ ಇಡೀ ತಂಡಕ್ಕೆ ಸಿಗಲಿ. ಆಲ್ ದಿ ಬೆಸ್ಟ್ ನಿಮಗೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್.